ನಮಸ್ತೆ ಗೆಳೆಯರೆ. 2024 ಜುಲೈನಲ್ಲಿ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಮದುವೆ ಆಗ್ತಾರೆ. ಬಹಳ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಶುಭಾಶಯವನ್ನ ಕೋರಿದ್ರು. ಇನ್ನು ಅನೇಕರು ನೆಗೆಟಿವ್ ಆಗಿ ಕಾಮೆಂಟ್ ಮಾಡಿದ್ರು. ಅನಂತ್ ಅಂಬಾನಿ ಡುಮ್ಮ, ಅನಂತ್ ಅಂಬಾನಿ ಆನೆ ತರ ಇದ್ದಾನೆ, ರಾಧಿಕಾ ಮರ್ಚೆಂಟ್ ಅಷ್ಟು ಚೆನ್ನಾಗಿರೋ ಹುಡುಗಿ ಅವನ ಆಸ್ತಿನ ನೋಡಿ ಮದುವೆಯಾಗಿದ್ದಾಳೆ, ಹೀಗೆ ತುಂಬಾನೇ ನೆಗೆಟಿವ್ ಆದಂತಹ ಅಭಿಪ್ರಾಯಗಳು ಬಂತು. ಇದನ್ನ ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಕೇವಲ ಟೈಮ್ ಪಾಸ್ಗೆ ಮಾಡಿರೋ ಕಾಮೆಂಟ್ಗಳಲ್ಲ. ಇದು ನಮ್ಮ ಭಾರತದ ಸಮಾಜದ ಮನಸ್ಥಿತಿಯನ್ನ ತೋರಿಸುವಂತಹ ಕಾಮೆಂಟ್ಗಳು. ಸ್ನೇಹಿತರೆ, ಬೊಜ್ಜು ಅಥವಾ ಒಬೆಸಿಟಿ ಇದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಇದ್ರ ಬಗ್ಗೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ನಲ್ಲಿ ಮಾತಾಡಿದ್ರು. ನಮ್ಮ ದೇಶದ ಯುವ ಜನರನ್ನ ಬೊಜ್ಜಿನ ಸಮಸ್ಯೆ ಕಾಡ್ತಾ ಇದೆ, ಅದನ್ನ ತಡೆಗಟ್ಟೋಕೆ ಅಡುಗೆ ಎಣ್ಣೆ ಬಳಸುವುದನ್ನ 10% ಕಡಿಮೆ ಮಾಡಿ ಅಂತ ಅವರು ಒಂದು ಸವಾಲನ್ನ ಕೊಟ್ಟಿದ್ದಾರೆ. ಇನ್ಫೋಸಿಸ್ ನ ನಂದನ್ ನಿಲೇಕಣಿ, ಸುಧಾಮೂರ್ತಿ, ಜನಪ್ರಿಯ ನಟ ಆರ್ ಮಾಧವನ್ ಮೊದಲಾದ 10 ಜನಪ್ರಿಯ ವ್ಯಕ್ತಿಗಳನ್ನ ಪ್ರಧಾನಿಯವರ ಹೆಸರನ್ನ ಹೇಳಿದ್ರು. ಅವರಿಗೆ ಈ ಬಗ್ಗೆ ಪ್ರಚಾರ ಮಾಡಿ, ಸಲಹೆ ಕೊಡಿ, ಮಾರ್ಗದರ್ಶನ ನೀಡಿ ಅಂತ ಅವರು ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಇದನ್ನ ಒಂದು ಅಭಿಯಾನವಾಗಿ ಮಾಡಬೇಕು ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಒಂದು ದೇಶದ ಪ್ರಧಾನಿ ಬೊಜ್ಜಿನ ಬಗ್ಗೆ, ಅದು ಸಾಮಾನ್ಯ ಜನರ ಬೊಜ್ಜಿನ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇದು ಅಷ್ಟೊಂದು ದೊಡ್ಡ ಇಶ್ಯೂನ, ಅಷ್ಟೊಂದು ದೊಡ್ಡ ಸಮಸ್ಯೆನ ಅಂತ ಪ್ರಶ್ನೆ ಬರೋದು ಸಹಜ. ಆದ್ರೆ ಇದು ನಿಜ, ಇದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ನಾನು ಯಾವುದೇ ಆರೋಗ್ಯದ ಟಿಪ್ಸ್ ಗಳನ್ನ ಕೊಡ್ತಾ ಇಲ್ಲ, ನಾನೇನು ಡಾಕ್ಟರ್ ಅಲ್ಲ. ಆದ್ರೆ ಬೊಜ್ಜು ಮತ್ತು ಅದರ ಜೊತೆಗೆ ಇರುವಂತಹ ಸಾಮಾಜಿಕ ಪರಿಸ್ಥಿತಿ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ನಾನಾಗ್ಲೇ ಹೇಳಿದ ಹಾಗೆ ಅನಂತ್ ಅಂಬಾನಿ ಅವರ ಉದಾಹರಣೆಯ ಮೂಲಕವೇ ಇದನ್ನ ನೋಡೋಣ. ರಾಧಿಕಾ ಮರ್ಚೆಂಟ್ ಅವರು ಹಣಕ್ಕಾಗಿ ಇಷ್ಟೊಂದು ಬೊಜ್ಜು ಇರುವಂತಹ ವ್ಯಕ್ತಿನ, ದಪ್ಪ ಇರುವಂತಹ ವ್ಯಕ್ತಿನ ಮದುವೆ ಆಗ್ತಾ ಇದ್ದಾರೆ ಅಂತ ಅನೇಕರು ಕೆಟ್ಟ ಕಾಮೆಂಟ್ ಗಳನ್ನ ಮಾಡ್ತಾರೆ. ಆದ್ರೆ ರಾಧಿಕಾ ಮರ್ಚೆಂಟ್ ಅವರ ಕುಟುಂಬದವರಿಗೆ ಮುಂಚೆನೆ ಸುಮಾರು 700 ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ. ಅಷ್ಟೇ ಅಲ್ಲ, ನೀವು ಅನಂತ್ ಅಂಬಾನಿ ಅವರ ಮೊದಲಿನ ಫೋಟೋವನ್ನ ನೋಡಿ, ಅವ್ರು ತುಂಬಾ ಹ್ಯಾಂಡ್ಸಮ್ ಆಗಿದ್ರು, ತುಂಬಾ ಸಪೂರ ಇದ್ರು, ತುಂಬಾ ಫಿಟ್ನೆಸ್ ಇತ್ತು ಅವರ ಬಾಡಿಯಲ್ಲಿ. ಆಗಿಂದಲೂ ರಾಧಿಕಾ ಮರ್ಚೆಂಟ್ ಅವರನ್ನ ಪ್ರೀತಿ ಮಾಡ್ತಾ ಇದ್ರು. ಬೊಜ್ಜು ಬಂದ್ರು ಕೂಡ ಅವ್ರನ್ನೇ ನಂತರ ಮದುವೆ ಆದ್ರು. ಅಷ್ಟೊಂದು ಮೊದಲೇ ಶ್ರೀಮಂತೆಯಾಗಿರುವಂತಹ ಹುಡುಗಿ ಏನಾದ್ರೂ ಮನಸ್ಸು ಮಾಡಿದ್ರೆ ಯಾರಾದ್ರೂ ಬಾಲಿವುಡ್ ಆಕ್ಟರ್ಸ್ ಅನ್ನ, ಹುಡುಗರನ್ನ ಮದುವೆ ಆಗಬಹುದಿತ್ತು. ಆದ್ರೂ ಕೂಡ ಅನಂತ್ ಅಂಬಾನಿಯ ಕಷ್ಟದ ಜೊತೆಗೆ ರಾಧಿಕಾ ನಿಂತ್ಕೊಂಡ್ರು. ಈ ಕಷ್ಟನೇ ಬೊಜ್ಜು. ಅನಂತ್ ಅಂಬಾನಿ ತುಂಬಾ ಶ್ರೀಮಂತ, ಬೇಡದ್ದೆಲ್ಲ ತಿಂದುಕೊಂಡು ಆರೋಗ್ಯ ಹಾಳು ಮಾಡ್ಕೊಂಡಿದ್ದಾರೆ ಅಂತಾನೆ ತುಂಬಾ ಜನರು ಅನ್ಕೊಂಡಿದ್ದಾರೆ. ಆದ್ರೆ ಇದು ಸಾಮಾನ್ಯವಾದ ಬೊಜ್ಜಲ್ಲ, ಇದು ಒಂದು ಆರೋಗ್ಯ ಸಮಸ್ಯೆ. ಈ ಮುಂಚೆ ಅನಂತ್ ಅಂಬಾನಿ ತುಂಬಾ ಸುಂದರವಾಗಿ ಇದ್ರು ಅಂತ ಆಗ್ಲೇ ನಾನು ಹೇಳಿದೆ. ಅವರಿಗೆ ಅಸ್ತಮ ಸಮಸ್ಯೆ ಇದೆ, ಸಾಯುವಂತಹ ಸ್ಥಿತಿ ಕೂಡ ಬಂದಿತ್ತು. ಇದಕ್ಕಾಗಿ ಅವರು ಒಂದು ಮೆಡಿಸಿನ್ ಆಗಿ ಸ್ಟೀರಾಯ್ಡ್ ಗಳನ್ನ, ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿರುವಂತಹ ಔಷಧಿಗಳನ್ನ ಬಳಸೋಕೆ ಶುರು ಮಾಡ್ತಾರೆ. ಇದರ ಅಡ್ಡ ಪರಿಣಾಮವಾಗಿ ಅವರಿಗೆ ಕೂದಲು ಉದುರೋಕೆ ಶುರುವಾಯಿತು. ಜೊತೆಗೆ ಅವರ ದೇಹದ ತೂಕ 208 kgಗೆ ಹೋಯ್ತು. ಇದೆಲ್ಲ ಗೊತ್ತಿದ್ದೇ ರಾಧಿಕಾ ಮರ್ಚೆಂಟ್ ಈ ಹುಡುಗನನ್ನ ಮದುವೆಯಾಗಿದ್ದಾರೆ ಅಂದ್ರೆ ಅದು ಗ್ರೇಟ್ ಅಲ್ವಾ? ನಮ್ಮ ಪುರಾಣ ಇತಿಹಾಸದಲ್ಲೂ ಕೂಡ ಬೊಜ್ಜು ಅನ್ನೋದಕ್ಕೆ ವಿಶೇಷ ಸ್ಥಾನ ಇದೆ. ಕುಬೇರನ ಚಿತ್ರವನ್ನ ನೀವು ನೋಡಿರ್ಬೋದು. ಕುಬೇರನಿಗೆ ಹೊಟ್ಟೆ ತುಂಬಾ ದಪ್ಪ ಇದೆ. ಈಗೆಲ್ಲ ಇತ್ತೀಚೆಗೆ ಲಾಫಿಂಗ್ ಬುದ್ಧನ ಗೊಂಬೆ ತುಂಬಾ ಸೇಲ್ ಆಗ್ತಾ ಇದೆ. ಇದು ಕುಬೇರನ ಮೂರ್ತಿ, ಇದನ್ನ ಮನೆಯಲ್ಲಿ ಇಟ್ಕೊಂಡ್ರೆ ತುಂಬಾ ದುಡ್ಡು ಬರುತ್ತೆ, ಅದೃಷ್ಟ ಬರುತ್ತೆ ಅಂತೆಲ್ಲ ಒಂದು ನಂಬಿಕೆ ಇದೆ. ನಮ್ಮ ಪ್ರಥಮ ಪೂಜ್ಯನಾದಂತಹ ಗಣೇಶ, ವಿನಾಯಕನನ್ನೇ ನೋಡಿ, ಅವನನ್ನ ಕೂಡ ನಾವು ಡೊಳ್ಳು ಹೊಟ್ಟೆ ಗಣೇಶ ಅಂತ ಪ್ರೀತಿಯಿಂದ ಕರಿತೀವಿ. ಆದ್ರೆ ಇಲ್ಲೆಲ್ಲೂ ಕೂಡ ಅಪಹಾಸ್ಯ ಇಲ್ಲ, ವ್ಯಂಗ್ಯ ಇಲ್ಲ, ಇಲ್ಲಿ ಭಕ್ತಿ ಇದೆ. ಕುಬೇರ ಆಗ್ಲಿ, ಗಣೇಶ ಆಗ್ಲಿ, ಅವರೆಲ್ರಿಗೂ ಕೂಡ ಡೊಳ್ಳು ಹೊಟ್ಟೆನೆ ಒಂದು ರೀತಿ ಅಲಂಕಾರ. ಆದ್ರೆ ನಿಜ ಜೀವನದಲ್ಲಿ, ಅದರಲ್ಲೂ ಈಗಿನ ಕಾಲದಲ್ಲಿ ಈ ಡೊಳ್ಳು ಹೊಟ್ಟೆ ಸಮಸ್ಯೆಯಾಗ್ಬಿಟ್ಟಿದೆ. ಬೊಜ್ಜಿಗೆ ನಾವು ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗಳು ಮಾತ್ರ ಅಲ್ಲ, ಅದಕ್ಕೆ ಬೇರೆ ಬೇರೆ ಆರೋಗ್ಯದ ಕಾರಣಗಳು ಕೂಡ ಇರುತ್ತೆ. ಆದ್ರೆ ಹೆಚ್ಚಿನ ಜನರಲ್ಲಿ ಈ ಸಮಸ್ಯೆ ಬರೋದು ಎಣ್ಣೆ ತಿಂಡಿ, ಜಂಕ್ ಫುಡ್ಗಳು, ಚಿಪ್ಸ್ ಗಳನ್ನ ಸಿಕ್ಕಾಪಟ್ಟೆ ತಿನ್ನೋದ್ರಿಂದ. ಇದೆಲ್ಲ ನಮಗೆ ಗೊತ್ತು, ಆದ್ರೂ ಬಾಯಿ ರುಚಿ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಈಗ ನಮ್ಮ ದೇಶದ ಅಂಕಿಅಂಶದ ಬಗ್ಗೆ ಸ್ವಲ್ಪ ನೋಡೋಣ. ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್, IFPRI ಅಂತ ಒಂದು ಅಮೆರಿಕದ ಸಂಸ್ಥೆ ಇದೆ. ಇದು ಈ ಬೊಜ್ಜಿನ ಬಗ್ಗೆ ಒಂದು ರಿಸರ್ಚ್ ಅನ್ನ ಮಾಡಿದೆ. ಈ ರಿಸರ್ಚ್ ಪ್ರಕಾರ ಭಾರತದಲ್ಲಿ 38% ಜನರು ಹೆಚ್ಚು ಉಪ್ಪು ಇರುವ ಮತ್ತು ಅತಿಯಾದ ಎಣ್ಣೆ ತಿಂಡಿಗಳನ್ನು ತಿಂತಾ ಇದ್ದಾರೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಸಂಸ್ಥೆಯ ಪ್ರಕಾರ
50% ರೋಗಗಳು ಬರೋದೇ ಈ ತರದ ಬೇಡದ ಫುಡ್ಗಳನ್ನ ತಿನ್ನೋದ್ರಿಂದ. ನಾವೆಲ್ಲ ಸಣ್ಣವ್ರು ಇರುವಾಗ ಚಿಪ್ಸ್ ಸ್ನಾಕ್ಸ್ ಅಂತೆಲ್ಲ ಇರ್ಲಿಲ್ಲ. ಸಂಜೆ ತಿಂಡಿ ಅಂದ್ರೆ ಅಪರೂಪಕ್ಕೆ ಬಿಸ್ಕೆಟ್ ಅಷ್ಟೇ. ಈಗ ಲೇಸ್ ಕುರ್ಕುರೆ ಅಂತೆಲ್ಲ ಏನೇನೋ ಚಿಪ್ಸ್ಗಳು ಹೊಸ ಫುಲ್ ಕಾಂಪಿಟೇಷನ್ ಬಂದ್ಬಿಟ್ಟಿದೆ. ಮನೆಯಿಂದ ಹೊರಗಡೆ ಬಂದ್ರೆ ನಿಮ್ಗೆ ಕಾಣೋದೆ ಎಲ್ಲೆಲ್ಲೂ ಕೂಡ ಬೇಕರಿಗಳು, ಪಾನಿಪುರಿ ಅಂಗಡಿಗಳು, ಹೋಟೆಲ್ಗಳು. ಪರಿಸ್ಥಿತಿ ಹೀಗಿರುವಾಗ ಫುಡ್ ಕಂಟ್ರೋಲ್ ಮಾಡೋದು ಹೇಗೆ? ಒಂದು ವರ್ಷದಲ್ಲಿ ಅಂದ್ರೆ 365 ದಿನಗಳಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಅಡುಗೆ ಎಣ್ಣೆಯನ್ನ ಸೇವಿಸಬಹುದು ಅನ್ನೋದನ್ನ ಕೂಡ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಸಂಸ್ಥೆ ಹೇಳಿದೆ. ಅದು 12 kg. ಅಂದ್ರೆ ಒಬ್ಬ ವ್ಯಕ್ತಿಯ ಹೊಟ್ಟೆಯ ಒಳಗೆ ಒಂದು ವರ್ಷದಲ್ಲಿ 12 kgಗಿಂತ ಜಾಸ್ತಿ ಅಡುಗೆ ಎಣ್ಣೆ ಹೋಗಬಾರದು. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಈ ಮಿತಿ ಇದೆಯಲ್ಲ, ಲಿಮಿಟ್, ಇದು 13 kg ಇದೆ. ಆದ್ರೆ ಭಾರತದಲ್ಲಿ ಪ್ರತಿ ವ್ಯಕ್ತಿ ಒಂದು ವರ್ಷ ಸೇವಿಸ್ತಾ ಇರೋದು ಎಣ್ಣೆ ಎಷ್ಟು ಗೊತ್ತಾ? 20 kgಗಿಂತಲೂ ಜಾಸ್ತಿ. ನಮ್ಮ ದೇಶದಲ್ಲಿ 2022ರಲ್ಲಿ ಬೊಜ್ಜಿನ ಸಮಸ್ಯೆ ಇದ್ದ ವಯಸ್ಕರು 7 ಕೋಟಿ. ಅದರಲ್ಲಿ 4.4 ಕೋಟಿ ಮಹಿಳೆಯರು. ನೋಡಿ, ಇದರಲ್ಲೂ ಕೂಡ ಲೇಡೀಸೇ ಫಸ್ಟ್ ಇದ್ದಾರೆ. 2.6 ಕೋಟಿ ಪುರುಷರು. 19 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು 1.25 ಕೋಟಿಯಷ್ಟಿದ್ರು. ಇದು 2022ರ ವರದಿ. ಈಗ ಇದು ಇನ್ನೂ ಜಾಸ್ತಿ ಆಗಿರಬಹುದು. ಇನ್ನು ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ನಾನು ಹೇಳ್ಬೇಕಿಲ್ಲ. ಜಿಮ್, ಯೋಗ, ಡಯಟ್ ಎಲ್ಲ ಇದೆ. ಆದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಬೊಜ್ಜು ಹೆಚ್ಚಿರುವವರಿಗೆ ಎಲ್ಲರ ಸಪೋರ್ಟ್ ಬೇಕಾಗುತ್ತೆ. ಒಂದು ಶಾಲೆಯಲ್ಲಿ ಒಬ್ಬ ಹುಡುಗ ದಪ್ಪ ಇದ್ದಾನೆ ಅಂದ್ರೆ ಸಾಕು, ಉಳಿದವರೆಲ್ಲ ಅವನನ್ನ ಆನೆ, ಗೇಂಡಾಮೃಗ ಅಂತೆಲ್ಲ ಡಿಫ್ರೆಂಟ್ ಆಗಿ ಅಡ್ಡ ಹೆಸರು ಹಿಡಿದು ಕರೀತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ಬೋದು, ದಪ್ಪ ಇರೋ ಹುಡುಗನ ಸಪೂರ ಇರೋ ಹುಡುಗಿ ಮದುವೆ ಆದ್ರೆ ಸಾಕು, ಓ ಈ ಹುಡುಗ ಸರ್ಕಾರಿ ಕೆಲಸದಲ್ಲಿದ್ದಾನೆ, ಅಥವಾ ಹುಡುಗನ ಹತ್ರ ತುಂಬಾ ಹಣ ಇರಬೇಕು, ತುಂಬಾ ಶ್ರೀಮಂತ ಇರಬೇಕು, ಅದಕ್ಕೆ ಇವಳು ಮದುವೆಗೆ ಒಪ್ಕೊಂಡಿದ್ದಾಳೆ ಅಂತಾನೆ ಕಮೆಂಟ್ಗಳು ಬರುತ್ತೆ. ಇವೆಲ್ಲದರ ಪರಿಣಾಮ ಏನಾಗುತ್ತೆ ಅಂದ್ರೆ, ಹೆಚ್ಚು ಬೊಜ್ಜು ಇರುವವರು ಯಾವ್ಯಾವುದೋ ಪೌಡರ್ಗಳನ್ನ ತಿಂತಾರೆ, ಯಾವ್ಯಾವುದೋ ಮೆಡಿಸಿನ್ಗಳನ್ನ ತಿಂತಾರೆ, ಅವೈಜ್ಞಾನಿಕವಾಗಿ ವ್ಯಾಯಾಮವನ್ನ ಮಾಡಿ ತರಾತುರಿಯಲ್ಲಿ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋಕೆ ನೋಡ್ತಾರೆ. ವೆಯ್ಟ್ ಲಾಸ್ ಸರ್ಜರಿಯನ್ನ ಮಾಡಿಸ್ಕೊಳ್ತಾರೆ. ಸ್ನೇಹಿತರೆ, 2022ರಲ್ಲಿ ಬೆಂಗಳೂರಿನಲ್ಲಿ ಒಂದು ದುರ್ಘಟನೆ ನಡೆಯಿತು. ಟಿವಿ ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ದ 21 ವರ್ಷದ ಹುಡುಗಿ ಚೇತನಾ ರಾಜ್ ಬೊಜ್ಜನ್ನ ಕಳ್ಕೊಳ್ಳೋಕೆ ಅಂತ ಸರ್ಜರಿಯನ್ನ ಮಾಡಿಸ್ಕೊಂಡ್ರು. ಅಲ್ಲಿವರೆಗೆ ಆ ಹುಡುಗಿ ತುಂಬಾ ಚೆನ್ನಾಗಿದ್ಲು, ಫ್ಯಾಮಿಲಿ ಜೊತೆ ತುಂಬಾ ಸಂತೋಷವಾಗಿ ದಿನಗಳನ್ನ ಕಳೀತಾ ಇದ್ಲು. ಆದ್ರೆ ಈ ಸರ್ಜರಿಯ ವಿಷಯವನ್ನ ಅವಳು ಮನೆಯವರಿಗೆ ಹೇಳೋದಿಲ್ಲ. ಅವರ ಸ್ನೇಹಿತೆ ಬಂದು ಅಲ್ಲಿ ಸರ್ಜರಿಗೆ ಮೊದಲು ಒಂದು ಫಾರ್ಮ್ಗೆ ಸೈನ್ ಮಾಡ್ತಾರಲ್ಲ, ಆ ಸೈನ್ ಅನ್ನ ಆ ಗೆಳತಿ ಮಾಡ್ತಾಳೆ. ಸರ್ಜರಿ ನಡೆದ ಕೂಡ್ಲೆ ಆಕೆಯ ಶ್ವಾಸಕೋಶ ಊದ್ಕೊಳ್ಳುತ್ತೆ, ಕಾರ್ಡಿಯಾಕ್ ಅರೆಸ್ಟ್ ಆಗಿ ಆಕೆ ಸತ್ತು ಹೋಗ್ತಾರೆ. ಇನ್ನೊಂದು ಘಟನೆ ನೋಡಿ, 2008ರಲ್ಲಿ ಹಿಂದಿಯ ರಾಮಾಯಣ ಧಾರಾವಾಹಿಯಲ್ಲಿ ಕುಂಭಕರ್ಣನ ಪಾತ್ರವನ್ನ ಮಾಡಿದಂತಹ ನಟ ರಾಕೇಶ್ ದಿವಾನ ವೆಯ್ಟ್ ಲಾಸ್ ಆಗೋಕೆ ಅಂತ 2014ರಲ್ಲಿ ಒಂದು ಸರ್ಜರಿಯನ್ನ ಮಾಡಿಸ್ಕೊಂಡ್ರು. ಈ ಸರ್ಜರಿ ಆದ 4 ದಿನ ಅವರು ಆರಾಮಾಗೇ ಇದ್ರು. 4ನೇ ದಿನ ಅವರು ಸತ್ತೇ ಹೋದ್ರು. ಅವರಿಗೆ ಸರ್ಜರಿ ಆದ್ಮೇಲೆ ಹೈಪರ್ ಟೆನ್ಷನ್ ಮತ್ತು ಮೆದುಳಿನಲ್ಲಿ ಸಮಸ್ಯೆ ಶುರುವಾಗಿತ್ತು. ಹೀಗೆ ದೇಹದ ಬೊಜ್ಜನ್ನ ತೆಗ್ಸೋಕೆ ಹೋಗಿ ಸತ್ತಂತಹ ಘಟನೆಗಳು ಬಹಳ ಇವೆ. ನಾನು ತುಂಬಾ ದಪ್ಪ ಇದ್ದೀನಿ ಅನ್ನೋ ಕೀಳರಿಮೆ ಹಾಗೂ ನೀನು ತುಂಬಾ ದಪ್ಪ ಇದೀಯ ಅಂತ ಸುತ್ತಲಿನವರು ಮಾಡೋ ತಮಾಷೆ ಇದೆಯಲ್ಲ, ಅದು ಕೊನೆಗೆ ಇಂತಹ ಸರ್ಜರಿಗಳಿಗೆ ಕಾರಣ ಆಗುತ್ತೆ. ಬಹುಶಃ ಈ ಎಲ್ಲಾ ಸಮಸ್ಯೆಗಳನ್ನ ನೋಡಿನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಬೊಜ್ಜು ಕರಗಿಸುವಂತಹ ಚಾಲೆಂಜ್ ಬಗ್ಗೆ ಮಾತಾಡಿದ್ದಾರೆ. ಆ ಚಾಲೆಂಜ್ ನ ಸ್ವೀಕರಿಸುವ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.